ಹಾಯ್ ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹೆಸರಲ್ಲಿ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಮೇಲೆ ಎಷ್ಟೆಲ್ಲ ಮೊಬೈಲ್ ನಂಬರ್ಗಳು ಆಕ್ಟಿವ್ ಅದಾವು ಅಂತ ಮೊಬೈಲ್ ನಂಬರ್ಗಳನ್ನ ನಾವು ನಮ್ಮ ಸ್ಮಾರ್ಟ್ ಫೋನ್ ನ ಬಳಸಿ ಯಾವ ರೀತಿ ಅವುಗಳನ್ನ ಡಿಆಕ್ಟಿವೇಟ್ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಮಗೆ ಗೊತ್ತಿರೋದಂಗೆ ನಮ್ಮ ಆಧಾರ್ ಕಾರ್ಡ್ಗಳ ಮೇಲೆ ಬೇರೆ ಮೊಬೈಲ್ ನಂಬರ್ಗಳು ಆಕ್ಟಿವ್ ಇರ್ತಾವೆ. ಆ ಮೊಬೈಲ್ ನಂಬರ್ಗಳನ್ನು ಅವರು ತಮ್ಮ ಪರ್ಸನಲ್ ಯೂಸ್ ಮಾಡ್ತಿರ್ತಾರೋ ಅಥವಾ ಯಾವುದಾದ್ರೂ ಸ್ಕ್ಯಾಮ್ ಅಥವಾ ಫ್ರಾಡ್ ಮಾಡೋಕ್ಕೆ ಯೂಸ್ ಮಾಡ್ತಿರ್ತಾರೋ ನಮಗೆ ಗೊತ್ತಿಲ್ಲ. ಬಟ್ ಆಕ್ಟಿವ್ ಅಂತೂ ಇರ್ತಾವೆ. ಬಟ್ ಅವ್ರಿಗೆ ನಾವು ಫೋನ್ ಮಾಡಿ ಕೇಳಿದಾಗ ನಮ್ಗೆ ಗೊತ್ತೂ ಇರಂಗಿಲ್ಲ. ಒಂದು ವೇಳೆ ಗೊತ್ತಾದ್ರೆ ನಾವು ಫೋನ್ ಮಾಡಿ ಕೇಳಿದಾಗ ಅವರು ನಮ್ಮ ಸಿಮ್ ಕಾರ್ಡ್ ಅಂತ ಹೇಳ್ತಾರೆ. ಬಟ್ ಆ ಸಿಮ್ ಕಾರ್ಡ್ ಅವ್ರದ್ದೇ ಆಗಿರ್ತದೆ. ಸಿಮ್ ಕಾರ್ಡ್ ರಿಜಿಸ್ಟರ್ ಆಗಿರೋದು ನಿಮ್ಮ ಆಧಾರ್ ಕಾರ್ಡ್ ಮೇಲೆ ರಿಜಿಸ್ಟರ್ ಆಗಿರ್ತದೆ. ಸೊ ಇಂಥ ಮೊಬೈಲ್ ನಂಬರ್ಗಳನ್ನು, ಇಂಥವು ಆಕ್ಟಿವ್ ಇರುವಂಥ ಮೊಬೈಲ್ ನಂಬರ್ಗಳನ್ನು ಯಾವ ರೀತಿ ಡಿಲೀಟ್ ಮಾಡಬಹುದು ಸ್ಮಾರ್ಟ್ ಫೋನ್ಗಳನ್ನು ಯೂಸ್ ಮಾಡಿ. ಸಿಂಪಲ್ ಆಗಿರುವಂಥ ಮೆಥಡ್ ಐತಿ, ಇದನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮೊಬೈಲ್ ಯೂಸ್ ಮಾಡೋರು ಈ ವಿಡಿಯೋನ ಎಂಡ್ ತನಕ ನೋಡ್ರೆ ನಿಮ್ಮ ಹೆಸರಲ್ಲಿ ಆಕ್ಟಿವ್ ಇರುವಂಥ ಮೊಬೈಲ್ ನಂಬರ್ಗಳು ಯಾವ್ಯಾವುಗಳನ್ನೆಲ್ಲ ನೀವು ಯೂಸ್ ಮಾಡ್ತಾ ಇರ್ತಾರೋ ಅವುಗಳನ್ನು ಬಿಟ್ಟು ಉಳಿದಂಥ ಎಲ್ಲ ಮೊಬೈಲ್ ನಂಬರ್ಗಳನ್ನು ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಯಾವ ರೀತಿ ಡಿಲೀಟ್ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇವಾಗ ಸಿಂಪಲ್ಲಿ ನಾನು ಮೊಬೈಲ್ ಸ್ಕ್ರೀನನ್ನು ಓಪನ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ನೋಡ್ಬೋದು ಪ್ಲೇಸ್ಟೋರ್ ಅಂತ ಆಪ್ಷನ್ ಐತಿ. ಸೊ ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಅಂತ ಓಪನ್ ಮಾಡಿ ಕೆಳಗಡೆ ಸರ್ಚ್ ಬಾರಲ್ಲಿ ಬಂದು ಸಂಚಾರಿ ಸಾಥಿ ಆ್ಯಪ್ ಅಂತ ಡೌನ್ಲೋಡ್ ಮಾಡ್ಕೊರಿ. ಸಿಂಪ್ಲಿ ಸಂಚಾರಿ ಸಾಥಿ ಆ್ಯಪ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಈ ಸಂಚಾರಿ ಸಾಥಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ. ಸೊ ನಿಮ್ಮ ಹತ್ರ ಆಲ್ರೆಡಿ ಈ ಅಪ್ಲಿಕೇಶನ್ ಡೌನ್ಲೋಡ್ ಆಗಿದ್ರೆ, ಇನ್ಸ್ಟಾಲ್ ಆಗಿದ್ರೆ, ಅದು ಅಪ್ಡೇಟ್ ಕೇಳ್ತಾ ಇದ್ರೆ ಅಪ್ಡೇಟ್ ಅಂತ ಕೊಡ್ರಿ. ಒನ್ಸ್ ಇದು ಇನ್ಸ್ಟಾಲ್ ಕಂಪ್ಲೀಟ್ ಆದ ಕೂಡಲೇ ಓಪನ್ ಅಂತ ಬರ್ತೈತಿ. ಇಲ್ಲಿ ಕೂಡ ಓಪನ್ ಮಾಡಿದ್ರೆ ನಡೀತದೆ, ಅಥವಾ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಅಪ್ಲಿಕೇಶನ್ಗಳೇನಿರ್ತಾವೆ ಸೊ ಲಾಸ್ಟಲ್ಲಿ ಬಂದು ಅದು ಕುಂತಿರುತ್ತೆ. ಇಲ್ಲಿ ನೋಡ್ಬೋದು ಸಂಚಾರಿ ಸಾಥಿ ಆ್ಯಪ್ ಅಂತ ಐತಿ. ಸೊ ಇದನ್ನು ಓಪನ್ ಮಾಡ್ಕೋರಿ. ಸೊ ಇಲ್ಲಿ ನೀವು ಮೊಬೈಲಿಂದ ಲಾಗಿನ್ ಮಾಡ್ಬೇಕಾಗತ್ತೆ. ಸೊ ಮೊದಲಿಗೆ ಇಲ್ಲಿ ಲ್ಯಾಂಗ್ವೇಜ್ ಕೇಳುತ್ತೆ, ನಿಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋರಿ. ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಇಷ್ಟು ಆಪ್ಷನ್ಸ್ಗಳು ಬರ್ತಾವೆ. ಸೊ ಇಲ್ಲಿ ಎಕ್ಸ್ಪ್ಲೋರ್ ಅಂತ ಕೆಳಗಡೆ ಆಪ್ಷನ್ ಐತೆ ನೋಡಿರಿ. ಸೊ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ. ಸೊ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಮತ್ತೆ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಅಲೋ ಅಂತ ಕ್ಲಿಕ್ ಮಾಡಿ. ಸೊ ಮತ್ತೆ ಅಲೋ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಮ ಫಸ್ಟ್ ನೇಮ್ ಆ್ಯಂಡ್ ಲಾಸ್ಟ್ ನೇಮ್ ಹಾಕಬೇಕಾಗತ್ತೆ. ಸೊ ನಿಮ್ಮ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಯಾವ ರೀತಿ ಇರುತ್ತೆ ಅದೇ ರೀತಿ ಎಂಟರ್ ಮಾಡಿ ನಿಮ್ಮ ಆ್ಯಸ್ ಪರ್ ಆಧಾರ್ ಕಾರ್ಡ್. ಸೊ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಎಂಟರ್ ಮಾಡಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀನಿ. ಸೆಂಡ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ನಮ್ಮ ಮೊಬೈಲ್ ನಂಬರ್ಲಿ ಯಾವ್ದ್ಯಾವ್ದು ನಂಬರ್ಸ್ ಲಿಂಕ್ ಅದಾವ ಅಂತ ಹೇಳಿಂದ ವಿತ್ ಆಧಾರ್ ಕಾರ್ಡ್ ಮುಖಾಂತರ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಇನ್ ಪ್ರೋಸೆಸ್ ಐತಿ ನೋಡ್ಬೋದು. ನಮ್ಮ ಮೊಬೈಲ್ ನಂಬರ ಈ ಒಂದು ನಂಬರಿಂದ ಸಕ್ಸಸ್ಫುಲ್ಲಿ ಈ ಅಪ್ಲಿಕೇಶನ್ನ ರಿಜಿಸ್ಟ್ರೇಷನ್ ಆಯಿತು. ಸೊ ಈ ಮೊಬೈಲ್ ನಂಬರ್ ಯಾವ ಒಂದು ಆಧಾರ್ ಕಾರ್ಡ್ ಮೇಲೆ ಲಿಂಕ್ ಐತಿ, ಸೊ ಆ ಆಧಾರ್ ಕಾರ್ಡ್ಗೆ ಯಾವ್ಯಾವ ಮೊಬೈಲ್ ನಂಬರ್ಗಳು ಆ್ಯಕ್ಟಿವ್ ಅದಾವ ಅಂತ ಹೇಳಿಂದ ನೀವು ಇಲ್ಲಿ ಸರ್ಚ್ ಮಾಡಿ ತಿಳ್ಕೊಬೋದು. ಸಿಂಪ್ಲಿ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಕೆಳಗಡೆ ನೋಡ್ಬೋದು ಮೂರನೇ ಆಪ್ಷನ್ ಬಂದು ನಾವು ಮೊಬೈಲ್ ಕನೆಕ್ಷನ್ ಇನ್ ಯುವರ್ ನೇಮ್, ಅಂದರೆ ನಿಮ್ಮ ಒಂದು ಹೆಸರಲ್ಲಿ ಎಷ್ಟು ಮೊಬೈಲ್ ನಂಬರ್ಸ್ಗಳು ಲಿಂಕ್ ಅದಾವು ಚಾಲ್ತಿಯಲ್ಲಿ ಇರಬಹುದವ ಅಂತ ಹೇಳಿಂದ ಈ ಒಂದು ಆಪ್ಷನಲ್ಲಿ ಇರ್ತದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನೋಡ್ಬೋದು ಸ್ನೇಹಿತರೆ, ನಮ್ಮ ಒಂದು ಮೊಬೈಲ್ ನಂಬರಲ್ಲಿ ಅಂದರೆ ನಾವು ಕೊಟ್ಟಿರುವಂಥ ಮೊಬೈಲ್ ನಂಬರಿಗೆ ಮೇಲ್ಗಡೆ ರಿಜಿಸ್ಟರ್ ಮಾಡುವಂಥ ಮೊಬೈಲ್ ನಂಬರಿಗೆ ಯಾವ ಒಂದು ಆಧಾರ್ ಕಾರ್ಡನ್ನು ಕೊಟ್ಟಿದ್ದೀವಿ ಆ ಆಧಾರ್ ಕಾರ್ಡಲ್ಲಿ ಎಷ್ಟೆಲ್ಲ ಮೊಬೈಲ್ಸ್ ನಂಬರ್ಗಳ ಲಿಂಕ್ ಅದಾವ ಅಂತ ಹೇಳಿಂದ ಇಲ್ಲಿ ನೀವು ನೋಡ್ಬೋದು. ಸರಿನಾ? ಸೊ ಇವುಗಳಲ್ಲಿ ನಿಮ್ಮ ಮೊಬೈಲ್ ನಂಬರ್ ಯಾವ್ದ್ಯಾವ್ದು ಅದಾವೋ ಅದನ್ನು ತಿಳ್ಕೊಂಡು ಅವುಗಳನ್ನು ನೀವು ಇಲ್ಲಿ ಉಳಿಸ್ಕೊಂಡು ಉಳಿದಿರುವಂಥ ನಿಮಗೆ ಗೊತ್ತೇ ಇಲ್ಲದೆ ಇರುವಂಥ ಮೊಬೈಲ್ ನಂಬರ್ಗಳನ್ನು ಟಿಕ್ ಮಾಡಿ ಇಲ್ಲಿ ಡಿಲೀಟ್ ಮಾಡ್ಬೋದು. ಯಾವ ರೀತಿ ಅಂತ ಸಿಂಪ್ಲಿ ನಾನು ಮೊದಲೇ ನಂಬರನ್ನು ನೋಡ್ಬೋದು ಇಲ್ಲಿ. ಸೊ ಇದು ನನ್ನ ಹತ್ರ ಯೂಸ್ ಇಲ್ಲ, ನಾನು ಇದನ್ನು ಅನ್ಟಿಕ್ ಮಾಡ್ತೀನಿ. ಇಲ್ಲಿ ಟಿಕ್ ಮಾಡಿಸಿ ಕೆಳಗಡೆ ನೋಡ್ಬೋದು ಇಲ್ಲಿ 3 ಆಪ್ಷನ್ಗಳು ಬಂದವು. ನಾಟ್ ಮೈ ನಂಬರ್ ಅಂತ ಐತೆ ನೋಡಿರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಕೆಳಗಡೆ ಬಂದು ಸೊ ಇದು ಕೂಡ ನಮ್ಮ ನಂಬರ್ ಐತಿ, ಕೆಳಗಡೆ ಇರಲಿ. ಆದಮೇಲೆ ಒಂದು ಕೆಳಗಡೆ ಒಂದು ನಂಬರ್ ಐತಿ, ಇದು ಕೂಡ ನಮ್ಮ ನಂಬರ್ ಅಲ್ಲ, ಇದು ನಾಟ್ ಮೈ ನಂಬರ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಅದರ ಕೆಳಗಡೆ ಇರೋವಂಥದ್ದು ಇದು ಕೂಡ ನಮ್ಮ ನಂಬರ್ ಅಲ್ಲ, ಇದನ್ನು ನಾಟ್ ಮೈ ನಂಬರ್ ಅಂತ ಕ್ಲಿಕ್ ಮಾಡ್ತೀನಿ. ಸೊ ಹಿಂಗೆ ಕೆಳಗಡೆ ಇರೋ ನಂಬರ್ ನಮ್ಮದೇ ಬಂದು, ಆಮೇಲೆ ಕೆಳಗಡೆ ರಿಜಿಸ್ಟರ್ ಅಂತ ತೋರಿಸಾಗುತ್ತಲ್ಲ ಇದು ಇದೇ ನಂಬರಿಂದ ರಿಜಿಸ್ಟರ್ ಆಗಿದೆ, ಇದು ನಮ್ಮದೇ ಕೂಡ ನಂಬರ. ಸೊ ಯಾವುದು ಕೂಡ ನಂಬರ್ ನಮ್ಮದಲ್ಲ. ಸೊ ಕೊನೆಯ ನಂಬರ ಲಾಸ್ಟ್ ನಂಬರ್ ಅಷ್ಟೇ ತೋರಿಸಿರುತ್ತೆ. ಯಾವುದ್ಯಾವ್ದು ನಂಬರ್ ನಿಮ್ದಲ್ಲ ಅದರ ಮೇಲೆ ಟಿಕ್ ಮಾಡಿ ನಾಟ್ ಮೈ ನಂಬರ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಕೊಡ್ರಿ. ಸೊ ಕೆಳಗಡೆ ನಂಬರ್ ಇದು ಬಂದು ನಮ್ಮದೇ, ಲಾಸ್ಟ್ ನಂಬರ್ ಕೂಡ ಇದು ನಮ್ಮದಲ್ಲ, ನಾಟ್ ಮೈ ನಂಬರ್ ಅಂತ ಕ್ಲಿಕ್ ಮಾಡ್ತೀನಿ, ಓಕೆ ಅಂತ ಕೊಡ್ತೀನಿ. ಟೋಟಲಿ 10 ಮೊಬೈಲ್ ನಂಬರ್ಗಳು ರಿಜಿಸ್ಟರ್ ಅದಾವು. ಈ 10 ಮೊಬೈಲ್ ನಂಬರ್ಗಳಲ್ಲಿ ಕೇವಲ ನನ್ನ ಹೆಸರಲ್ಲಿ ರಿಜಿಸ್ಟರ್ ಅಂತ ನಂಬರ್ಗಳು ಮಾತ್ರ 1 2 3 4 ನಂಬರ್ಗಳನ್ನು ಮಾತ್ರ ನಾನು ಯೂಸ್ ಮಾಡ್ತಾಯಿದ್ದೀನಿ. ಉಳಿದಂಥ ಯಾವುದೇ ನಂಬರ್ಗಳು ನನ್ನ ಹತ್ರ ಇಲ್ಲ, ನಾವುಗಳನ್ನು ಯೂಸ್ ಮಾಡ್ತಲ್ಲ. ಬಟ್ ಇವು ನನ್ನ ಆಧಾರ್ ಮೇಲೆ ಯೂಸ್ ಆಗ್ತಾಯಿದ್ದವು. ಸೊ ಅದಕ್ಕೋಸ್ಕರ ಕೆಳಗಡೆ ಬಂದು ನಾನಿಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ. ಆರ್ ಯು ಶೋರ್ ಅಂತ ಕೇಳ್ತದೆ. ಹೌದು, ನಾನು ಈ ಫೋನ್ ನಂಬರ್ಗಳನ್ನು ಯೂಸ್ ಮಾಡ್ತಾ ಇಲ್ಲ, ಬಟ್ ನನ್ನ ಹೆಸರಲ್ಲಿ ಇವು ರಿಜಿಸ್ಟರ್ ಅದಾವೆ. ಓಕೆನಾ? ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ತೀನಿ.
ಸೊ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ಪ್ರತಿಯೊಂದಕ್ಕೂ ಒಂದು ರಿಜಿಸ್ಟರ್ ಐ ಡಿ ಬರ್ತದೆ, ಯಾವ್ಯಾವ ನಂಬರ್ ಅಂತ ಹೇಳಿ ಡೀಟೇಲ್ಸ್ ಆಗಿ ಇಲ್ಲಿ ಕೊಟ್ಟಿರ್ತಾರೆ. ಸೊ ಪ್ಲೀಸ್ ಸೇವ್ ರಿಕ್ವೆಸ್ಟ್ ಫಾರ್ ರೆಫರೆನ್ಸ್ ದ ಮೊಬೈಲ್ ನಂಬರ್ ಕನೆಕ್ಷನ್ ರಿಪೋರ್ಟೆಡ್ ಆಸ್ ದಿಸ್ ಇಸ್ ನಾಟ್ ಮೈ ನಂಬರ್ ಆರ್ ನಾಟ್ ರಿಕ್ವೈರ್ಡ್. ಸೊ ಈ ಮೊಬೈಲ್ ನಂಬರ್ಗಳು ನಂದಲ್ಲ, ಇವು ನನ್ನ ಹೆಸರಿಗೆ ರಿಜಿಸ್ಟರ್ ಆಗಿದೆ, ಇವುಗಳನ್ನು ಡಿಲೀಟ್ ಮಾಡಿ ಅಂತೇಳಿ ಒಂದು ರಿಕ್ವೆಸ್ಟನ್ನು ನಾವು ಸಂಚಾರಿ ಸಾಥಿ ಆ್ಯಪ್ ಮುಖಾಂತರ ಸೆಂಡ್ ಮಾಡಿದ್ದೀವಿ. ಸಿಂಪ್ಲಿ ಓಕೆ ಅಂತ ಕೊಡ್ರಿ. ಇಲ್ಲಿ ಟ್ರ್ಯಾಕ್ ಯುವರ್ ಸಬ್ಮಿಟೆಡ್ ರಿಕ್ವೆಸ್ಟ್ ಅಂತ ಐತೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿಸಿಂದ ನೀವು ನಿಮ್ಮ ಒಂದು ರಿಕ್ವೆಸ್ಟ್ ಐ ಡಿ ಏನು ಕೊಟ್ಟಿರ್ತಾರೆ ಆಗಲಿ ಚೆಕ್ ಮಾಡಿದಾಗೆ ಆ ಐ ಡಿಯನ್ನು ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡ್ಬೋದು, ಟ್ರ್ಯಾಕ್ ಮಾಡ್ಬೋದು, ಸರಿನಾ. ಸೊ ಇದು ಕೇವಲ ಒಂದು 48 to 72 hours ಒಳಗಡೆ ನಿಮ್ಮ ಒಂದು ಹೆಸರಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗಳು, ಅಂದರೆ ನೀವು ಯೂಸ್ ಮಾಡದೇ ಇರುವಂಥ ಮೊಬೈಲ್ ನಂಬರ್ಗಳು, ನಿಮ್ಮ ಹೆಸರಲ್ಲಿ ಲಿಂಕ್ ಇರುವಂಥ ಮೊಬೈಲ್ ನಂಬರ್ಗಳನ್ನು ಈ ಸಂಚಾರಿ ಸಾಥಿ ಆ್ಯಪ್ ಮುಖಾಂತರ ಅನ್ರಿಜಿಸ್ಟರ್ ಮಾಡ್ಬೋದು, ಸರಿನಾ. ಐ ಹೋಪ್ ಸ್ನೇಹಿತರೆ ಈ ಒಂದು ವಿಡಿಯೋ ನಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಒಂದು ಒಳ್ಳೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.